ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕಳ್ಳ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸದೊಂದು ನ್ಯೂ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನು ಸ್ಪೆಷಲು, ಏನು ನನ್ನ ವ್ಲಾಗಲ್ಲಿ ಡೇ ಹೇಗೆ ಹೋಗಿದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಪ್ಲೀಸ್ ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋದೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ, ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇವತ್ತಿನ ಒಂದು ಡೇ ಹಾಗೆ ಇವತ್ತಿನ ಒಂದು ವ್ಲಾಗಲ್ಲಿ ಯಾವ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಖಂಡಿತ ನಾನು ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ ಅಂತ ತೊಗೊಂಡಿರೋಂಥದ್ದು, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಹೋಗಿ ಬನ್ನಿ ನೋಡ್ಕೊಂಡು ಬರುವ. ಫ್ರೆಂಡ್ಸ್, ಒಂದು ಸಲ ಮುಂಚೆನೇ ನಾನು ಇದನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಅಂದರೆ ಯಾವ ರೆಸಿಪಿ ಅಂತಂದರೆ ಮೆಂತೆ ಗ್ರೇವಿ ಅಂತೇಳಿ, ಮೆಂತೆ ಸೊಪ್ಪಿಂದ ಮಾಡಿದಂಥ ಗ್ರೇವಿನ ನಾನು ಮುಂಚೆನೇ ಶೇರ್ ಮಾಡ್ಕೊಂಡಿದ್ದೀನಿ. ಮತ್ತೊಮ್ಮೆನೂ ಕೂಡ ನಾನು ಮನೆಯಲ್ಲಿ ಮಾಡಿದೆ ಅಂತೇಳ್ಬಿಟ್ಟು, ಹಾಗೆಯೇ ನಿಮಗೂ ಕೂಡ ಇನ್ನೂ ಹೊಸ ವ್ಯೂವರ್ಸ್ ಅಥವಾ ಹೊಸ ಸಬ್ಸ್ಕ್ರೈಬರ್ಸಿಗೆ ಗೊತ್ತಾಗಲಿ ಅಥವಾ ಅವ್ರಿಗೂ ಕೂಡ ರೀಚ್ ಆಗುತ್ತೆ ಅಂತೇಳಿ, ಅವರು ಕೂಡ ಗೊತ್ತಿಲ್ಲ ಅಂತಂದರೆ ಈ ಒಂದು ರೆಸಿಪಿ ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು, ಬ್ಯಾಚುಲರ್ಸ್ಗೂ ಕೂಡ ಅಂತೇಳಿ ಶೇರ್ ಮಾಡ್ಕೊತಾ ಇರೋಂಥದ್ದು ಅಷ್ಟೇ. ಅದಕ್ಕೋಸ್ಕರ ಇವಾಗ ನಾನು ಮೆಂತೆ ಗ್ರೇವಿನ ಮಾಡ್ತಾಯಿದ್ದೀನಿ. ಮೆಂತೆ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ಇದು 2ನೇ ಸಲ ಅಥವಾ 3ನೇ ಸಲ ಇರ್ಬೋದು ಅನಿಸುತ್ತೆ ನಾನು ಮನೆಯಲ್ಲಿ ಮಾಡ್ತಿರೋಂಥದ್ದು. ಬಟ್ ನಿಮ್ಮ ಜೊತೆ ಅಲ್ಲೇ ಮುಂಚೆನೇ ಶೇರ್ ಮಾಡ್ಕೊಂಡಿದ್ದೀನಿ ಮೆಂತೆ ಗ್ರೇವಿನ. ಒಂದು ಸಲ ಶೇರ್ ಮಾಡಿರೋಂಥದ್ದು ನಾನು ಮುಂಚೆನೇ, ಬಟ್ ಆದರೆ ನಾನು 2-3 ಸಲ ಮನೇಲಿ ಮಾಡಿರೋವಂಥದ್ದು. ಫಸ್ಟ್ ನಾನು ಟೇಸ್ಟ್ ನೋಡಿ ಅದು ಹೇಗೆ ಬಂತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕಲ್ಲಂಗಡಿ ಜ್ಯೂಸ್ ಮಾಡಿದ್ಲು ನನ್ನ ಮಗಳು, ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದಂಥದ್ದನ್ನು ನನಗೆ ಸರ್ವ್ ಮಾಡಿಕೊಡ್ತಾ ಇದ್ದಾಳೆ. ಫ್ರೆಂಡ್ಸ್, ಇವಾಗ ಮೆಂತ್ಯ ಸೊಪ್ಪಿನ ಒಂದು ಗ್ರೇವಿಗೆ ಏನೆಲ್ಲ ಬೇಕು ನೋಡಿ ಅದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ನ ನಾನು ಜೋಡಿಸ್ಕೋಬೇಕಾಗುತ್ತೆ. ಆದರೆ ಈ ಸಲ ಮಾತ್ರ ಬರೀ ಮೆಂತ್ಯ ಸೊಪ್ಪೇ ಇರೋದಿಲ್ಲ, ಅದ್ರ ಜೊತೆಗೆ ಸ್ವಲ್ಪ ಮಿಕ್ಸ್ ತರಕಾರಿ ಇರುತ್ತೆ. ಪಾಲಕ್ ಇರುತ್ತೆ, ಅದ್ರ ಜೊತೆ ಸಬ್ಬಾಕ್ಸಿ ಸೊಪ್ಪಿರುತ್ತೆ. ಈ ಥರದ ಒಂದು ಮಿಕ್ಸ್ ತರಕಾರಿ ಒಂದೊಂದು ಕಡ್ಡಿ ಆ ಥರ ಮಿಕ್ಸ್ ಇರೋಂಥ ಸೊಪ್ಪನ್ನ ತೊಗೊಂಡು ನಾನು ಇವಾಗ ಮೆಂತೆ ಗ್ರೇವಿ ಮಾಡ್ಕೊತಿರೋ ಅಂಥದ್ದು. ಇದು ಬರೀ ಜಸ್ಟು 10 ರೂಪೀಸ್ಗೆ 15 ರೂಪೀಸ್ಗೆ ಸಿಕ್ಕಿದ್ದಂಥದ್ದು ಮಾರ್ಕೆಟಲ್ಲಿ. ಅಯ್ಯೋ ಇಷ್ಟೊಂದು ಕಮ್ಮಿ ರೇಟ್ಗೆ ಅಂತೇಳಿ ನಾನು ಅಂದ್ಕೊಂಡು ತೊಗೊಂಬಂದಿದ್ದಂಥದ್ದು. ಅವತ್ತು ಮಸೊಪ್ಪು ಸಾರು ಮಾಡೋದು ಯಾಕೋ ಇಷ್ಟ ಆಗಲಿಲ್ಲ. ಇದು ಮಸೊಪ್ಪು ಸಾಂಬಾರಿಗೆ ಅಂತ ಮಿಕ್ಸ್ ಅಂತ ಕೊಡ್ತಾರೆ, ಅದಕ್ಕೋಸ್ಕರ ನಾನು ಈ ಎಲ್ಲ ಸೊಪ್ಪು ಮಿಕ್ಸ್ ಆಗಿರೋದ್ರಿಂದ ನಾನು ಇದನ್ನು ಮೆಂತೆ ಗ್ರೇವಿ ಹೆಂಗೆ ಮಾಡಿದ್ದೆ ಅಲ್ವಾ ಅದೇ ರೀತಿ ಮಾಡಬೇಕು ಅಂಥೇಳಿ ಈ ಒಂದು ಎಲ್ಲ ಮಿಕ್ಸ್ ತರಕಾರಿಗಳನ್ನ ಯೂಸ್ ಮಾಡಿಕೊಂಡು ನಾನು ಮೆಂತೆ ಗ್ರೇವಿ ಹೇಗೆ ಮಾಡಿದೆ ನೋಡಿ ಅದೇ ಥರ ಈ ಒಂದು ಗ್ರೇವಿನ ಮಾಡ್ತಿರೋ ಅಂಥದ್ದು. ನೀವು ನೋಡ್ತಾ ಇರ್ಬೋದು ಎಲ್ಲ ಥರದ ಒಂದು ಸೊಪ್ಪು ಕೂಡ ಕಾಣ್ತಾ ಇದೆ. ಇಲ್ಲಿ ಸಬ್ಬಾಕ್ಸಿ ಇದೆ, ಅಲ್ಲಿ ಮೆಂತೆ ಇದೆ, ಪಾಲಕ್ ಇದೆ, ಶಕುಂತಲನೂ ಇದೆ, ಎಲ್ಲ ಥರದ ಒಂದು ತರಕಾರಿ ಇದೆ. ಎಲ್ಲ ಥರದ ಒಂದು ಸೊಪ್ಪು ಕೂಡ ಇದೆ. ಇದು ಎಲ್ಲನೂ ಕೂಡ ನಾನು ವಾಶ್ ಮಾಡ್ಕೋಬೇಕಾಗುತ್ತೆ. ಎಲ್ಲ ನೀಟಾಗಿ ಸೊಪ್ಪೆಲ್ಲ ಸೋಸ್ಕೊಂಡು ವಾಶ್ ಮಾಡ್ಕೊಂಡು ಸೈಡಿಗೆ ಎತ್ತಿಡ್ತೀನಿ ಫಸ್ಟು, ಯಾಕಂದರೆ ಅದು ನೀರೆಲ್ಲ ಇಳ್ಕೋಬೇಕಾಗುತ್ತೆ. ಆಮೇಲೆ ನಾನು ಈ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಈ ಥರದ್ದನ್ನೆಲ್ಲ ನಾನು ಹೆಚ್ಕೊಳ್ಳೋ ಅಂಥದ್ದು. ಸೊಪ್ಪಂತೂ ತುಂಬಾ ಕಮ್ಮಿ ಇದ್ದಾಗ ನಾನು ತಂದು ಮಾಡಿದ್ದಂಥ ಒಂದು ರೆಸಿಪಿ ಇದು. ಅಂದರೆ ತುಂಬಾ ರೇಟ್ ಕಮ್ಮಿ ಇತ್ತು. ಈಗ ಹೆಂಗಿದೆಯೋ ಗೊತ್ತಿಲ್ಲ, ಈಗ ಪ್ರೆಸೆಂಟ್ ಹೆಂಗಿದೆಯೋ ಗೊತ್ತಿಲ್ಲ. ನಾನು ಊರಿಂದ ಇನ್ನೂ ಜಸ್ಟ್ ಇವಾಗ್ತಾನೆ ಬಂದಿರೋ ಅಂಥದ್ದು. ಬಟ್ ಊರಿಗೆ ಹೋಗೋಕ್ಕಿಂತ ಮುಂಚೆನೇ ಮಾಡಿದಂಥ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ ನಾನು ಕ್ಲಿಪ್ಪಿಂಗ್ನ ತೊಗೊಂಡಿಟ್ಕೊಂಡಿದ್ದೆ. ಬಟ್ ಎಡಿಟ್ ಮಾಡಿ ಹಾಕೋದಕ್ಕೆ ಆಗಿರಲಿಲ್ಲ. ಬಟ್ ಅಷ್ಟೇ ಜಸ್ಟ್ ಒಂದು 6-7 ಡೇಸ್ ಬ್ಯಾಕ್ ಇರ್ಬೋದು, ಊರಿಗಿನೇ ನಾಳೆ ನಾಡ್ದು ಹೋಗ್ತೀನಿ ಅನ್ನೋಂಥ ಮೂಮೆಂಟಲ್ಲಿ ವಾಯ್ಸ್ ರೆಕಾರ್ಡ್ ಕೊಟ್ಟು 2 ದಿನ ಆಗಿದೆ. ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು. ಫ್ರೆಂಡ್ಸ್, ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಏನಂತಂದರೆ ಬಾಣಲಿಗೆ ಸ್ಟವ್ ಹಚ್ಚಿ ಎಣ್ಣೆ ಕಾದ ನಂತರ ಸ್ವಲ್ಪ ಎಣ್ಣೆ ಹಾಕಬೇಕಾಗುತ್ತೆ ಅದನ್ನು ಹುರ್ಕೊಳ್ಳೋದಕ್ಕೋಸ್ಕರ. ಅದಕ್ಕೆ 1 ಸ್ಪೂನ್ ಜೀರಿಗೆ ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕಿದ್ದೀನಿ, ಈರುಳ್ಳಿ ಹಾಕಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಒಂದು ಟೊಮೊಟೊ ತೊಗೊಂಡಿದ್ದೀನಿ. ನೋಡ್ಕೊಂಡು ತೊಗೊಳ್ಳಿ, ಎಷ್ಟು ತೊಗೊತೀರಾ, ನೀವೆಷ್ಟು ಸೊಪ್ಪು ತೊಗೊತೀರಾ ಅದ್ರ ಕ್ವಾಂಟಿಟಿ ಮೇಲೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿನ ತೊಗೋಬೇಕಾಗುತ್ತೆ. ಇಷ್ಟನ್ನು ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಂಥದ್ದು. ಸ್ವಲ್ಪ ಸ್ಮ್ಯಾಶ್ ಆಗಲಿ, ಸ್ವಲ್ಪ ಸ್ಮೂತ್ ಆಗೋವರೆಗೂ, ಆಯಿತಾ. ಇವಾಗ ಅರಿಶಿನ ಪುಡಿನೂ ಕೂಡ ಹಾಕ್ಕೊಂಡಿದ್ದೀನಿ. ಈ ಟೈಮಲ್ಲೇ ಅರಿಶಿನ ಪುಡಿ ಹಾಕೊಂಡ್ರೆ ಬೆಟರು. ನೆಕ್ಸ್ಟು ನಾವು ಒಗ್ಗರಣೆ ಹಾಕುವಾಗ ಹಾಕ್ತೀವಿ ಅಂತಂದರೆ ಅದು ಸ್ವಲ್ಪ ಮರ್ತೋಗೋ ಚಾನ್ಸ್ ಜಾಸ್ತಿನೇ ಇರುತ್ತೆ ನನಗೆ, ಹಾಗಾಗಿ ಈ ಟೈಮಲ್ಲೇ ಹಾಕ್ಕೊಂಡಿರೋವಂಥದ್ದು. ಇವಾಗ ಉಪ್ಪನ್ನು ಕೂಡ ಹಾಕಿದ್ದಾಯಿತು, ಅರಿಶಿನ ಪುಡಿನೂ ಹಾಕಿದ್ದಾಯಿತು. ಚೆನ್ನಾಗಿ ಅದನ್ನೆಲ್ಲ ಬಾಯ್ಲ್ ಮಾಡಿ ಒಂದು ಸೈಡಿಗೆ ಎತ್ತಿಟ್ಟಿದ್ದೀನಿ. ಅದು ಆರೋವರೆಗೂ ಒಂದು 10-15 ಮಿನಿಟ್ಸ್ ಬಿಟ್ಟು ನಂತರ ನಾನಿವಾಗ ಮಿಕ್ಸಿ ಜಾರಿಗೆ ಇದನ್ನು ಶಿಫ್ಟ್ ಮಾಡಿಕೊಂಡು ಇದನ್ನು ನಾನು ಮಿಕ್ಸಿ ಮಾಡ್ಕೊಳ್ಳೋ ಅಂಥದ್ದು. ಇವಾಗ ಇದೆಲ್ಲ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ನೀವಿತ್ತು ಅಂತಂದರೆ ಗೋಡಂಬಿನೂ ಕೂಡ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಮನೇಲಿ ಗೋಡಂಬಿ ಇರಲಿಲ್ಲ, ಹಂಗಾಗಿ ಹಾಗೆ ಮಾಡಿದ್ದೀನಿ. ಇದಕ್ಕೆ ಗೋಡಂಬಿ ಹಾಕೋದು ಮಸ್ಟ್ ಆ್ಯಂಡ್ ಶುಡ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ, ತುಂಬಾ ಟೇಸ್ಟಿಫುಲ್ಲಾಗಿ ಬರುತ್ತೆ. ಮನೇಲಿ ಏನಿತ್ತಲ್ವ ಅದನ್ನೇ ನಾನು ಯೂಸ್ ಮಾಡಿಕೊಂಡು ಮಾಡಿರೋ ಅಂಥದ್ದು. ಗೋಡಂಬಿ ಇದು ತುಂಬಾ ಬೆಟರ್ ಇರುತ್ತೆ, ಬಾದಾಮಿಗಿಂತ ಗೋಡಂಬಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಕಡೆ ನಾನು ಸೊಪ್ಪನ್ನು ಕೂಡ ವಾಶ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ. ಅದೆಲ್ಲ ನೀರು ಚೆನ್ನಾಗಿ ಅದು ಒಂದು
ಬೇಷನ್ ಅಂತ ಬರುತ್ತಲ್ವ, ತುತ್ತು ಬೇಷನ್ ಅಂತ ಬರುತ್ತಲ್ವ, ಅದರಲ್ಲಿ ನೀರೆಲ್ಲ ಇಳ್ಕೊತಾ ಇರುತ್ತೆ. ಹಾಗಾಗಿ ಆ ಸೈಡಿಗೆ ಇಟ್ಟಿದ್ದೀನಿ. ಇವಾಗ ನಾನು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಸ್ಟವ್ ಹಚ್ಚಿ. ಇವಾಗ ಇದಕ್ಕೆ ನಾನು ಎಣ್ಣೆನ ಒಗ್ಗರಣೆಗೆ ಹಾಕ್ಕೊಳ್ಳೋ ಅಂಥದ್ದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಇವಾಗ ಇದಕ್ಕೂ ಕೂಡ ಸ್ವಲ್ಪ ಜೀರಿಗೆ ಹಾಕ್ಕೋಬೇಕಾಗುತ್ತೆ, ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊಳ್ಳೇಬೇಕಾಗುತ್ತೆ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್. ಕಡಲೆಬೇಳೆಗಿಂತ ಉದ್ದಿನಬೇಳೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಬ್ರೌನ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಹಾಗೆ ಈ ಟೈಮಲ್ಲೇ ನಾವು ಖಾರದ ಪುಡಿ ಹಾಕೊಂಡ್ರೆ ಬೆಟರು. ನಾವು ನೆಕ್ಸ್ಟ್ ಆಮೇಲೆ ಹಾಕ್ಕೊತೀವಿ ಅಥವಾ ಒಗ್ಗರಣೆಲ್ಲ ಆದಮೇಲೆ ಹಾಕ್ಕೊತೀವಿ ಅಥವಾ ಒಗ್ಗರಣೆಗೆ ಮಿಕ್ಸಿಗೆ ಹಾಕ್ಕೊತೀವಿ ಅಂತಂದರೆ ಚೆನ್ನಾಗಿರೋದಿಲ್ಲ. ಒಗ್ಗರಣೆ ಎಲ್ಲ ಕಂಪ್ಲೀಟ್ ಆದಮೇಲೂ ಹಾಕ್ಕೊತೀವಿ ಅದು ಚೆನ್ನಾಗಿರೋದಿಲ್ಲ. ಈ ಎಣ್ಣೆ ಕಾದಿರುತ್ತಲ್ವ ಆ ಟೈಮಲ್ಲೇ ಜಸ್ಟ್ ಇನ್ನೇನು ನಾನು ಮಸಾಲೆ ಹಾಕ್ತೀನಿ ಅನ್ನೋಂಥ ಮೂಮೆಂಟಲ್ಲಿ ನಾನು ಏನು ಹಾಕಿರೋಂಥದ್ದು 1 ಸ್ಪೂನು ಖಾರದ ಪುಡಿ ಹಾಕಿರೋಂಥದ್ದು. ಆವಾಗ ಜಸ್ಟ್ ಹಾಕಿದ ತಕ್ಷಣ ನಾನು ಮಸಾಲೆ ಹಾಕಿರೋದ್ರಿಂದ ಅದು ಬೇಗ ಸೀದೋಗೋ ಥರ ಅಥವಾ ಕಪ್ಪಗಾಗೋ ಥರ ಆಗೋದಿಲ್ಲ. ಹಾಕಿ 1 ಸೆಕೆಂಡೂ ಕೂಡ ನಾವು ಬಿಡೋದಕ್ಕೆ ಹೋಗಬಾರ್ದು. ಹಾಕಿ ಹಿಂಗೆ 1 ಸ್ಪೂನಲ್ಲಿ ನಾವು ಬಾಡಿಸಿದ ನಂತರ ಇಮಿಡಿಯೇಟಾಗಿ ನಾವು ಇದನ್ನು ಹಾಕಬೇಕಾಗುತ್ತೆ. ಏನು ನಾವು ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ಲ ಗ್ರೇವಿನ, ಅದನ್ನೆಲ್ಲನೂ ನಾನಿವಾಗ ಖಾರದ ಪುಡಿ ಹಾಕಿದ ನಂತರ ತಕ್ಷಣವೇ ನಾನು ಈ ಮಿಕ್ಸಿಗೆ ಹಾಕ್ಕೊಂಡಿದ್ದಂಥ ಗ್ರೇವಿನ ನಾನು ಮಿಕ್ಸ್ ಮಾಡಿಕೊಂಡೆ. ಇವಾಗ ಚೆನ್ನಾಗಿ ಅದನ್ನು ಒಂದು ರೌಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ. ನಮಗೆ ಯಾವ ಒಂದು ಕನ್ಸಿಸ್ಟೆನ್ಸಿ ಬೇಕು, ಯಾವ ಒಂದು ಥಿಕ್ನೆಸ್ ಬೇಕು ನೋಡಿ, ಆ ಒಂದು ಥಿಕ್ನೆಸ್ಸಲ್ಲಿ ಈ ಗ್ರೇವಿನ ನಾನು ರೆಡಿ ಮಾಡ್ಕೊಂಡಿರೋಂಥದ್ದು. ಇದು ಒಂದು ಸಣ್ಣ ಒಂದು ಕುದಿಯಲ್ಲಿ ಕುದಿಬೇಕಾಗುತ್ತೆ ಅಷ್ಟೇ. ಯಾಕಂದರೆ ಮುಂಚೆನೇ ತರಕಾರಿ ಎಲ್ಲನೂ ಕೂಡ ಕುದ್ದಿದೆ. ಹಾಗಾಗಿ ನೀವು ಬೇಕು ಅಂದರೆ ನೀವು ಒಗ್ಗರಣೆ ಹಾಕ್ಕೋಬೇಕಾದ್ರೆ ಅಂದರೆ ಒಗ್ಗರಣೆ ಎಲ್ಲ ಅಂದರೆ ಈ ಒಂದು ತರಕಾರಿನ ಬೇಯಿಸ್ಕೋಬೇಕಾದ್ರೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ ಇದನ್ನೆಲ್ಲ ನೀವು ಎಣ್ಣೆಲಿ ಬೇಯಿಸ್ಕೋಬೇಕಾದ್ರೆ ಅವಾಗ ನೀವು 1-2 ಹಸಿರುಗಾಯಿ ಹಾಕ್ಕೋಬೋದು. ಖಾರ ಬೇಕು ಅಂತ ಅನಿಸುತ್ತಲ್ವ, ಖಾರ ಬೇಕು ಅಂತ ಕೇಳೋ ಅಂಥವ್ರು ಖಾರ ಏನು ಬೇಡ ಪರವಾಗಿಲ್ಲ ನಮಗೆ ಇಷ್ಟಿದ್ರೆ ಓಕೆ, ಖಾರದ ಪುಡಿನೇ ಸಾಕು ಅನ್ನೋಂಥವ್ರು ಖಾರದ ಪುಡಿನ ಹಾಕ್ಕೊಂಡ್ರೂ ಬೆಟರು. ಖಾರ ಜಾಸ್ತಿ ಬೇಕು ಅಂದರೆ ಆ ಟೈಮಲ್ಲಿ ನಾವು 1-2 ಹಸಿರುಗಾಯಿ ಹಾಕ್ಕೊಂಡ್ರೆ ಇನ್ನು ಖಾರ ಜಾಸ್ತಿ ಆಗುತ್ತೆ. ನೋಡಿ ಇವಾಗ ಸ್ವಲ್ಪ ಕುದೀತಾ ಇದೆ, 1-2 ಕುದೀತಾ ಇದೆ. ನೋಡಿಕೊಂಡು ನೀವು ಅದು ಜಾಸ್ತಿ ಗಟ್ಟಿ ತಳ ಹಿಡಿಯೋವರೆಗೂ ಕುದಿಸ್ಬಾರ್ದು. ಒಂದು ಕುದಿಯೋಷ್ಟೊತ್ತಿಗೆ ನಾವು ಸೊಪ್ಪನ್ನೆಲ್ಲ ಹೆಚ್ಚಿಟ್ಕೊಂಡ್ಬಿಟ್ಟು ಇದಕ್ಕೆ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ನಾನೆಲ್ಲದು ತಳಗಿಳ ಅಂಟಿತ್ತು ಏನೋ ಅಂತ ಬಾಯ್ಲ್ ಎಲ್ಲ ಮುಚ್ಚಿಬಿಟ್ಟಿದೆ ಅಲ್ವಾ, ಚೆನ್ನಾಗಿ ಬಾಯ್ಲ್ ಆಗಿತ್ತು. ಹೀಗಾಗಿ ಎಲ್ಲಾದರೂ ತಳ ಹಿಡಿದಿದೆ ಅಂತೇಳಿ ಸ್ವಲ್ಪ ಜಾಸ್ತಿನೇ ಕೈ ಆಡಿದೆ. ಯಾಕಂದರೆ ತಳ ಹಿಡಿಯೋ ಚಾನ್ಸ್ ಜಾಸ್ತಿ ಇರುತ್ತೆ. ಅದರಲ್ಲೂ ಗೋಡಂಬಿ ಹಾಕಿದ್ರೆ ಇನ್ನೂ ಸ್ವಲ್ಪ ತಳ ಹಿಡಿಯೋ ಚಾನ್ಸ್ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು. ಇವಾಗ ನಾನು ಅದನ್ನು ಚೆನ್ನಾಗಿ ಸ್ವಲ್ಪ ನೀಟಾಗಿ ಎಲ್ಲ ಮಿಕ್ಸ್ ಎಲ್ಲ 1 ರೌಂಡ್ 2 ರೌಂಡು ನಾನು ರೊಟೇಟ್ ಮಾಡಿದ ನಂತರ ಇವಾಗ ನಾನು ಸೊಪ್ಪನ್ನ ಆ್ಯಡ್ ಮಾಡ್ತಿರೋಂಥದ್ದು. ಸಣ್ಣದಾಗಿ ಹೆಚ್ಚಿದ್ದೀನಲ್ವ, ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರೋಂಥ ಮಿಕ್ಸ್ ಸೊಪ್ಪನ್ನ ಹಾಕಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಈ ಒಂದು ಮಸಾಲೆ ಜೊತೆಗೆ ನಾನು ಮಿಕ್ಸ್ ಮಾಡ್ತಾ ಇರೋಂಥದ್ದು. ಇದಕ್ಕೆ ಜಾಸ್ತಿ ನೀರಿದ್ರೆ ಚೆನ್ನಾಗಿರೋದಿಲ್ಲ ಫ್ರೆಂಡ್ಸ್. ಈ ಥರನೇ ಇರಬೇಕು, ಗಟ್ಟಿ ಇರಬೇಕು. ಇದಕ್ಕೆ ಕಾಂಬಿನೇಷನ್ ಅಂತಂದರೆ ಚಪಾತಿ ಪರೋಟಾನೇ ಚೆನ್ನಾಗೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಬಟ್ಟು ಚಪಾತಿ ಪರೋಟಗೆ ಇನ್ನೂ ತುಂಬ ಟೇಸ್ಟಿಫುಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ಈ ಒಂದು ಗ್ರೇವಿನ ಅಂತಲೇ ಹೇಳ್ಬೋದು ತಿನ್ನೋದಕ್ಕೆ. ಯಾಕಂದರೆ ವೆರೈಟಿ ಟೇಸ್ಟ್ ಕೊಡುತ್ತೆ, ವೆರೈಟಿ ಆಗಿರುತ್ತೆ. ಮಿಕ್ಸ್ ಸೊಪ್ಪಿಂದು ಕೂಡ ಚೆನ್ನಾಗಿರುತ್ತೆ. ಬರೀ ಮೆಂತ್ಯ ಸೊಪ್ಪಿಂದು ಕೂಡ ಅದು ಒಂಥರ ವೆರೈಟಿ ಟೇಸ್ಟ್ ಇರುತ್ತೆ. ಬಟ್ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಮಿಕ್ಸ್ ಸೊಪ್ಪಿದ್ರೂ ಕೂಡ ಒಂಥರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬರೀ ಮೆಂತ್ಯ ಸೊಪ್ಪಿಂದು ಕೂಡ ಈ ಥರ ಒಂದು ಗ್ರೇವಿ ತುಂಬಾ ವೆರೈಟಿಯಾಗಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ಆದರೆ ಈ ಎರಡಕ್ಕೂ ಕೂಡ 2 ಥರದ ಒಂದು ಗ್ರೇವಿಗೂ ಕೂಡ ನಾನು ಚಪಾತಿನೇ ಅಥವಾ ಪರೋಟಾನೇ ಮಾಡಿರೋ ಅಂಥದ್ದು. ನೀವು ಕೂಡ ಚಪಾತಿ ಅಥವಾ ಪರೋಟಾನೇ ಮಾಡಿದ್ರೆ ತುಂಬಾ ಬೆಟರ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಅನ್ನಕ್ಕಿಂತನೂ ಫಸ್ಟು ಚಪಾತಿ ಅಥವಾ ಪರೋಟ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನಿವಾಗ ಪರೋಟ ತೊಗೊಂಬಂದಿದ್ದೆ ಅಲ್ವಾ, ಅದನ್ನು ಪರೋಟ ಪ್ಯಾಕ್ನ ಓಪನ್ ಮಾಡಿ ನಾನಿವಾಗ ಪರೋಟನ ಬಾಯ್ಲ್ ಮಾಡ್ತಿರೋ ಅಂಥದ್ದು. ಮಾಲಲ್ಲಿ ಪರೋಟ ರೆಡಿ ಪರೋಟ ಸಿಗುತ್ತೆ ಫ್ರೆಂಡ್ಸ್. 50 ರೂಪಾಯಿ ಕೊಟ್ಟರೆ 7 ಪೀಸ್ ಏನೋ ಇರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನಾವು ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕಾಗುತ್ತೆ. ಬಾಯ್ಲ್ ಮಾಡಿಕೊಂಡು ಅದನ್ನು ಏನೋ ಪರೋಟನೋ ಒಂಥರ ಚೆನ್ನಾಗಿ ಮುರ ಅನ್ನೋ ಥರ ಏನೋ ಒಂಥರ ಪರೋಟ ಎಲ್ಲ ಸುಟ್ಟಿಂದ ಆ ಥರ ಒಂದು ಸ್ಟೆಪ್ ಇದೆ ಮಾಡೋ ಅಂಥದ್ದು. ಆ ಥರನೂ ಕೂಡ ಮಾಡಿದರೆ ಇನ್ನೂ ಕ್ರಿಸ್ಪಿಯಾಗಿ ಲೇಯರ್ ಬಿಟ್ಬಿಡುತ್ತೆ ಅಂತಲೇ ಹೇಳ್ಬೋದು. ನಾನಿವಾಗ ಒಂದು ಪರೋಟನ ಪರೋಟನ ಸುಟ್ಟಿದ್ದಾಯಿತು. ಇವಾಗ ಇದ್ರ ಜೊತೆ ಕಾಂಬಿನೇಷನ್ಗೆ ದಪ್ಪ ಲೇಯರ್ ಇರೋಂಥ ಈರುಳ್ಳಿ, ಇದ್ರ ಜೊತೆಗೆ ನಾನು ಮಾಡಿರೋಂಥ ಮಿಕ್ಸು ಏನು ಸೊಪ್ಪಿನ ಒಂದು ಗ್ರೇವಿ ಮಾಡಿದ್ನಲ್ವ ಅದನ್ನು ಕೂಡ ಇವಾಗ ನಾನು ಸರ್ವ್ ಮಾಡ್ತಾ ಇರೋಂಥದ್ದು. ಈ ಪರೋಟ ಜೊತೆಗೆ ಈ ಒಂದು ಮಿಕ್ಸ್ ಸೊಪ್ಪಿನ ಗ್ರೇವಿ ತುಂಬಾ ಚೆನ್ನಾಗಿ ಕಾಂಬಿನೇಷನ್ ಆಗಿತ್ತು ಅಂತಲೇ ಹೇಳ್ಬೋದು. ಇದ್ರ ಜೊತೆ ನೀವು ಸೌತೆಕಾಯಿ ಹಾಗೆ ಕ್ಯಾರೆಟ್ ಇದ್ರೂ ಕೂಡ ಓಕೆ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅವೆರಡೂ ಇಲ್ಲ ಅಂದರೂ ಕೂಡ ಈ ಒಂದು ಈರುಳ್ಳಿದೆ ಸಾಕು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.